ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಕೆಲವು ವಾರಗಳ ಹಿಂದೆ ಒಂದು ಸಂದೇಶದ ಸರಣಿಯನ್ನ ನಾನು ಪ್ರಾರಂಭಿಸಿದ್ದೆ. ಅದರ ಮಧ್ಯದಲ್ಲಿ ಬೇರೆ ಬೇರೆ ಸೇವಕರು ಬಂದು ದೇವರ ವಾಕ್ಯವನ್ನು ಹಂಚ್ತಾ ಇರ್ತಾರೆ. ಬಟ್ ಈ ಉಪವಾಸ ಪ್ರಾರ್ಥನೆಗಳು ಪ್ರಾರಂಭವಾಗುವವರೆಗೂ ಈ ಸರಣಿಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಬಳಿಯಲ್ಲಿ ನಾನು ಹಂಚ್ಕೊಳ್ಳೋಕ್ಕೆ ಬಯಸ್ತೇನೆ. ಇದು ಬಹಳ ಬಹಳ ಪ್ರಾಮುಖ್ಯವಾದ ಒಂದು ಸಂದೇಶಗಳನ್ನು ನೀಡ್ತಾ ಇದ್ದೇನೆ. ಇದನ್ನ ನೀವು ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ಯೋಚನೆ ಮಾಡೋದನ್ನ ಕಲಿತರೆ, ಅದನ್ನ ನಂಬಿ ಆ ವಾಕ್ಯನ ಅನ್ವಯಿಸಿಕೊಳ್ಳುವುದಾದರೆ ನಿಮ್ಮ ಜೀವಿತಗಳನ್ನ ಅದು ಪೂರ್ತಿಯಾಗಿ ರೂಪಾಂತರಗೊಳಿಸಲು ಶಕ್ತಿ ಇದೆ ಅದಕ್ಕೆ. ಆದರೆ ಮತ್ತೆ ಮತ್ತೆ ಕೇಳಿ ವಾಕ್ಯವನ್ನ, ಆ ವಾಕ್ಯಗಳನ್ನ ಓದಿ ಧ್ಯಾನ ಮಾಡಿ ಅರಿಕೆ ಮಾಡಿ ಅದರ ಶಕ್ತಿಯನ್ನು ಖಂಡಿತವಾಗಿ ನಮ್ಮ ಜೀವನ ಅನುಭವಿಸ್ತೀರಾ. ಆ ಸರಣಿಯ ಒಂದು ವಿಷಯ ಏನಂದ್ರೆ, ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಎಂಬುದಾಗಿ. ನಾವು ರಕ್ಷಣೆ ಹೊಂದಿದ ಒಂದು ಕ್ಷಣದಲ್ಲಿ, ಎಷ್ಟು ಜನ ರಕ್ಷಣೆ ಹೊಂದಿದ್ದೀರಾ ಇಲ್ಲಿ? ಎಲ್ಲ ರಕ್ಷಣೆ ಹೊಂದಿದ್ದೀರಾ? ಯಾರಿಗೂ ಅನುಮಾನ ಇದೆಯಾ? ರಕ್ಷಣೆ ಹೊಂದಿಲ್ಲ ಅಂದ್ರೆ ಇದೇ ನಿಮ್ಮ ರಕ್ಷಣೆಯ ದಿನ. ಇವತ್ತು ನಿಮ್ಮ ಪಾಪಗಳಿಗೆ ಅರಿಕೆ ಮಾಡಿ ಯೇಸುವನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ನಿಮ್ಮ ಜೀವಿತದಲ್ಲಿ ಅಂಗೀಕರಿಸಿಕೊಳ್ಳಿ. ಹಲ್ಲೆಲೂಯಾ. ಯಾರೆಲ್ಲ ರಕ್ಷಿಸಲ್ಪಟ್ಟಿದ್ದೇವೋ ಆ ರಕ್ಷಣೆಯ ಸಮಯದಲ್ಲಿ ದೇವರು ಒಂದು ಅದ್ಭುತವಾದ ಕಾರ್ಯವನ್ನ ಮಾಡಿದ್ದಾನೆ. ಅನೇಕರಿಗೆ ಅದು ಗೊತ್ತಿಲ್ಲ, ಅನೇಕರು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಏನೋ ಒಂದು ದಿನ ಪಾಪಗಳಿಂದ ರಕ್ಷಣೆ ಪಡ್ಕೊಂಡ್ವಿ, ಸಭೆಗೆ ಸೇರ್ಕೊಂಡ್ವಿ, ಕೊನೆಯ ಉಸಿರಿರೋವರೆಗೂ ನಂಬಿಗಸ್ತನಾಗಿ ಸಭೆಗೆ ಬರ್ತೀನಿ, ಭಾನುವಾರ ಕರೆಕ್ಟಾಗಿ ಕಾಣಿಕೆ ಕೊಡ್ತೀನಿ, ಹೋಗ್ತೀನಿ, ಅಷ್ಟೇ ಅನ್ಕೊಂಡ್ಬಿಡ್ತಾರೆ ಕ್ರೈಸ್ತವ ಜೀವಿತ. ಕ್ರೈಸ್ತವ ಜೀವಿತ ಅಷ್ಟೇ ಅಲ್ಲ. ನಾವು ದೇವರ ವಾಕ್ಯವನ್ನು ನೋಡಿದಾಗ ಆತನ ಮಾಡಿದ ಕಾರ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಅದು ನಮ್ಮ ಜೀವಿತಗಳನ್ನ ಸಂಪೂರ್ಣವಾಗಿ ರೂಪಾಂತರ ಪಡಿಸುವಂತ ಶಕ್ತಿ ಅದರಲ್ಲಿದೆ. ದೇವರು ನಮ್ಮನ್ನ ತನ್ನ ರಾಜ್ಯವನ್ನ ಕಟ್ಟುವುದಕ್ಕೋಸ್ಕರ, ತನ್ನ ಉದ್ದೇಶಗಳನ್ನು ನೆರವೇರಿಸೋದಕ್ಕೋಸ್ಕರ ಉಪಯೋಗಿಸಿಕೊಳ್ಳಲು ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ರಕ್ಷಣೆ ಹೊಂದಿದ ಕ್ಷಣದಲ್ಲಿ ದೇವರು ಮಾಡಿದ ಕಾರ್ಯ ಏನಂದ್ರೆ, ಇದನ್ನಾಗಲೇ ವಿವರಿಸಿದ್ದೇನೆ. ಅದೇನಂದ್ರೆ, ನಾವು ಮುಂಚೆ ಆದಾಮನಲ್ಲಿ ಇದ್ದೆವು. ನಾವು ಸ್ವಾಭಾವಿಕವಾಗಿ ಈ ಲೋಕದಲ್ಲಿ ಹುಟ್ಟಿದಾಗ, ಶಾರೀರಿಕವಾಗಿ ಈ ಲೋಕದಲ್ಲಿ ಹುಟ್ಟಿದಾಗ ನಾವು ಆದಾಮನಲ್ಲಿ ಹುಟ್ಟಿದೀವಿ. ನಾವೆಲ್ಲರೂ ಕೂಡ ಯಾರ ಸಂತತಿ? ಆದಾಮನ ಸಂತತಿ. ಆದ್ರೆ ನಾವು ಯಾವಾಗ ರಕ್ಷಣೆ ಹೊಂದಿದೀವೋ ದೇವರು ನಮ್ಮನ್ನ ಆದಾಮನಲ್ಲಿಂದ ಆಚೆ ತೆಗೆದು ಯಾರಲ್ಲಿ ಇಟ್ಟಿದ್ದಾನೆ? ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವೆಲ್ಲಿದ್ದೇವೆ? ಕ್ರಿಸ್ತನಲ್ಲಿದ್ದೇವೆ. ಆದಾಮನಲ್ಲಿದ್ದಾಗ ಯಾವುದೆಲ್ಲ ಆದಾಮರದು ಅದು ನಮ್ದಾಯ್ತು. ಆತನ ಪಾಪಗಳು, ಆತನ ಶಾಪಗಳು, ಆತನ ಮರಣ, ಆತನ ತಿರಸ್ಕಾರ, ಆತನ ದುಃಖ ಎಲ್ಲ ಅದು ಒತ್ಕೊಂಡು ಈ ಲೋಕದಲ್ಲಿ ಹುಟ್ಟಿದ್ವಿ ನಾವು. ಅದು ಯಾವಾಗ ನಾವು ಯೇಸು ಕ್ರಿಸ್ತನಲ್ಲಿ ದೇವರನ್ನು ಇಟ್ಟರೋ, ಯೇಸು ಕ್ರಿಸ್ತನಲ್ಲ ಯಾವುದೋ ಅದು ನಮ್ಮದಾಯ್ತು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಏನಿದೆ? ಆತನ ನೀತಿ, ಆತನ ಪರಿಶುದ್ಧತೆ, ಆತನ ಮಹಿಮೆ, ಆತನ ಒಂದು ಪ್ರೀತಿ, ಆತನ ಒಂದು ಸ್ವಾಸ್ಥ್ಯ, ಆತನ ಒಂದು ಎಲ್ಲ ಆಶೀರ್ವಾದಗಳು ಕ್ರಿಸ್ತನಲ್ಲಿ ಯಾರ್ದಾಗಿವೆ? ನಮ್ಮದಾಗಿವೆ. ಯಾರು ಕ್ರಿಸ್ತನಲ್ಲಿ ಇದ್ದಾರೋ ಅವರು ಆಶೀರ್ವಿಸಲ್ಪಟ್ಟಂತ ಜನರಾಗಿದ್ದಾರೆ. ಹಲ್ಲೆಲೂಯಾ. ಇನ್ನು ಪಾಪಕ್ಕೆ ನಮ್ಮ ಮೇಲೆ ಅಧಿಕಾರವಿಲ್ಲ, ಶಾಪಗಳಿಗೆ ನಮ್ಮ ಮೇಲೆ ಅಧಿಕಾರವಿಲ್ಲ, ಮರಣಕ್ಕೆ ನಮ್ಮ ಮೇಲೆ ಅಧಿಕಾರವಿಲ್ಲ, ಈ ಲೋಕಕ್ಕೆ ನಮ್ಮ ಮೇಲೆ ಅಧಿಕಾರವಿಲ್ಲ. ಯಾಕೆಂದ್ರೆ ಮರಣವನ್ನು ಜಯಿಸಿದ ಯೇಸು ಕ್ರಿಸ್ತನಲ್ಲಿ ನಾವು ಹೇಗಿದ್ದೇವೆ. ಹಲ್ಲೆಲೂಯಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಯಾರಲ್ಲಿದ್ದೇವೆ? ಯೇಸು ಕ್ರಿಸ್ತನಲ್ಲಿ. ಯೇಸು ಕ್ರಿಸ್ತನಲ್ಲಿ ನಾವೇನಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಏನೆಲ್ಲ ಹೇಳುತ್ತಾ ನೋಡ್ಕೊಂಡ್ ಬರ್ತಾ ಇದ್ದೇವೆ. ಮೊದಲನೇದು, ನಾವು ಕ್ರಿಸ್ತನಲ್ಲಿ ಇರೋದ್ರಿಂದ ನಾವು ಹೊಸ ಸೃಷ್ಟಿಯಾಗಿದ್ದೇವೆ. ಹಲ್ಲೆಲೂಯಾ. ಇದು ಪ್ರತಿದಿನ ಒಂದು 10 ಸಾರಿ ಅರಿಕೆ ಮಾಡಿ ಅಂತ ನಾನು ಹೇಳಿದ್ದೆ. ಯಜನ ಮಾಡ್ತಾ ಇದ್ದೀರಾ? ಪ್ರತಿದಿನ ಹೇಳ್ಬೇಕು ನೀವು, ನಾನು ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದೇನೆ? ನೂತನ ಸೃಷ್ಟಿ, ಹೊಸ ಸೃಷ್ಟಿ. ಹಳೆಯದೆಲ್ಲ ಗತಿಸಿ ಹೋಗಿದೆ, ನಾವೀಗ ಹೊಸ ಸೃಷ್ಟಿಯಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದು ನಾನು ಹೇಳಿದ್ದೆ, ಯೇಸು ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಯಾರ ಮಕ್ಕಳು ನಾವು? ಅನಾಥರಲ್ಲ, ದಾಸರಲ್ಲ. ಈ ಲೋಕದ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ನಾವು ಯಾರ ಮಕ್ಕಳಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ.
ಹಾಲೆಲೂಯ. ಇವತ್ತು ಇನ್ನೊಂದು ಬಹಳ ಪ್ರಾಮುಖ್ಯವಾದ ಅಂಶವನ್ನ ನಿಮ್ಮ ಮಧ್ಯದಲ್ಲಿ ನಾನು ಹಂಚ್ಕೊಳ್ಳಕ್ಕೆ ಬಯಸ್ತೇನೆ. ಎಷ್ಟು ಜನ ಇಲ್ಲಿ ಕುಳಿತಿರೋ ಇದ್ರಲ್ಲಿ ಎಷ್ಟು ಜನ ನೀತಿವಂತರಿದ್ದೀರಾ? ಒಬ್ರು ಇಲ್ವಾ? ಒಬ್ರು. ನೀವೆಲ್ಲ ದೇವ್ರ ವಾಕ್ಯ ಹೇಳ್ತೀರಿ, ನೀತಿವಂತರು ಈ ಲೋಕದಲ್ಲಿ ಒಬ್ಬರು ಇಲ್ಲ ಅಂತ ದೇವ್ರ ವಾಕ್ಯ ಹೇಳ್ತೇವೆ ಪಾಸ್ಟ್ರೆ, ಅದಕ್ಕೆ ನಾವ್ ಯಾರು ನೀತಿವಂತರಲ್ಲ ಅಂತ ಹೇಳ್ತಾ ಇದ್ದೀರಾ? ಎಷ್ಟು ಜನ ನೀತಿವಂತರಿದ್ದೀರಾ? 1 2 3. ಈಗ ಹೆಂಗ್ ಮನಸ್ಸು ಇಮಿಡಿಯೇಟ್ ಚೇಂಜ್ ಆಗ್ಬಿಡ್ತಾ? ಹಿಂಗೆ ಅದಂಗೆ ಒಂದ್ ನಿಮಿಷ ಎಲ್ಲ ನಾವು ನೀತಿವಂತರಲ್ಲ ಅಂತ ಹೇಳ್ತಾ ಇದ್ರಿ, ಇನ್ನೊಂದ್ ನಿಮಿಷ ಎಲ್ಲ ನೀತಿವಂತರು ಹೇಳ್ತಾ ಇದ್ದೀರಲ್ಲ, ಅದಂಗೆ ಅದು ಇಷ್ಟು ಬೇಗ ಚೇಂಜ್ ಆಗ್ಬಿಟ್ರಲ್ಲ ನೀವು. ವಾವ್. ನಾವು ಯೇಸು ಕ್ರಿಸ್ತನಲ್ಲಿ ಇರೋದರಿಂದ ನಾವ್ ಯಾರಾಗಿದ್ದೇವೆ? ಹೌದು, ನಿಜ, ನಾವು ನೀತಿವಂತರಲ್ಲ. ಈ ಲೋಕದಲ್ಲಿ ಹುಟ್ಟಿದಾಗ ಪಾಪ ಮಾಡಿ ಶರೀರದ ಭಾವಗಳಲ್ಲಿ ಬೆಳೆದ ಕಾರಣದಿಂದ ಅನೇಕ ಪಾಪಗಳು ಮಾಡೋದ್ರಿಂದ ನಾವು ನೀತಿವಂತರಲ್ಲ. ಬಟ್ ಯಾವಾಗ ನಾವು ರಕ್ಷಣೆ ಹೊಂದಿದೀವೋ, ಯಾವಾಗ ನಾವು ಯೇಸು ಕ್ರಿಸ್ತನಲ್ಲಿ ದೇವರು ನಮ್ಮ ಸ್ಥಾನವನ್ನು ಇಟ್ಟಿದನೋ, ಆಗ ನಾವೇನಾದ್ವಿ? ಹೆಚ್ಚಿನಾಗಿ ನಂಬಿಕೆಯಿಂದ ಹೇಳ್ತೀರ ನಾನು ನೀತಿವಂತನೆಂಬುದಾಗಿ. ಇನ್ನು ಕೆಲವರಿಗೆ ಅನುಮಾನವಾಗಿದೆ. ಮೋಸ್ಟ್ಲಿ ಈ ಸಂದೇಶ ಮುಗಿಯೋಷ್ಟೆಲ್ಲ ಒಪ್ಕೊಳ್ತೀರಾ ನೀವು ಯಾರೇ ಅಂತ. ಒಪ್ಕೊಂಡ್ರೆ ಒಳ್ಳೆ ನಿಮಗೆ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 21ನೇ ವಚನ. ಯಾರೋ ಮನುಷ್ಯರು ಹೇಳಿದ ಮಾತಾದ್ರೆ ಪರವಾಗಿಲ್ಲ, ನಂಬೋದು ಬಿಡ್ಬೋದು, ಅಂದ್ರೆ ನಿಮಗ್ ಬಿಟ್ಟಿದ್ದು. ನನ್ನ ಒಂದು ಸ್ವಂತ ಬುದ್ಧಿಯಿಂದ ಏನೋ ಒಂದು ಹೇಳಿದ್ರೆ ಅದು ಕೂಡ ನೀವು ಕೇಳ್ಬೋದು, ಬಿಡ್ಬೋದು. ಆದ್ರೆ ಯಾರ ವಾಕ್ಯ ನೋಡ್ಬೇಕಾಗಿದೆ ನಾವು? ದೇವರ ವಾಕ್ಯನೇ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 21. ಇಲ್ಲೇನ್ ಹೇಳುತ್ತೆ? ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದರು. ಹಾಲೆಲೂಯ. ಯೇಸು ಸ್ವಾಮಿಯಲ್ಲಿ ಏನಿರ್ಲಿಲ್ಲ? ಪಾಪ ಆಯ್ತು. ಯೇಸು ಸ್ವಾಮಿಯಲ್ಲಿ ಒಂದು ಪಾಪ ಕೂಡ ಇರಲಿಲ್ಲ. ಹುಟ್ಟಿದ್ದು ಪರಿಶುದ್ಧವಾಗಿಯೂ, ಬಾಳಿದ್ದು ಕೂಡ ಪರಿಶುದ್ಧವಾಗಿಯೇ, ಸತ್ತಿದ್ದು ಕೂಡ ಪರಿಶುದ್ಧವಾಗಿಯೇ. ಅವರಲ್ಲಿ ಒಂದು ಪಾಪ ಕೂಡ ಯಾರು ಕೂಡ ಇವರಲ್ಲಿ ಪಾಪ ಇದೆ ಎಂಬುದಾಗಿ ತೋರ್ಸಕ್ಕೆ ಯಾರ ಕೈಲಿ ಕೂಡ ಆಗಿಲ್ಲ. ಆದ್ರೆ ದೇವ್ರು ಏನ್ ಮಾಡಿದ್ರು? ಅಂತ ಒಂದು ಪರಿಶುದ್ಧವಾದ ಯೇಸುವನ್ನ ನಮಗೋಸ್ಕರ ಆತನನ್ನ ಪಾಪ ಸ್ವರೂಪಿಯನ್ನಾಗಿ ಆಗಿಸಿದ್ರು. ಯಾಕೆ? ಕ್ರಿಸ್ತ ಯೇಸುವಿನಲ್ಲಿ ನಾವು ನೀತಿವಂತರಾಗಬೇಕೆಂದು ದೇವರು ಹಾಗೆ ಮಾಡಿದರು. ಹಾಲೆಲೂಯ, ಹಾಲೆಲೂಯ. ಯೇಸುವನ್ನ ದೇವರು ಯಾಕೆ ಪಾಪಿಯನ್ನಾಗಿ ಮಾಡಿದ್ರು? ನಾವು ಆತನಲ್ಲಿ ನೀತಿವಂತರಾಗಬೇಕೆಂಬುದಾಗಿ. ಹಾಲೆಲೂಯ. ನಾವೆಲ್ಲಿದ್ದೇವೆ ಇವಾಗ? ಯೇಸು ಕ್ರಿಸ್ತನಲ್ಲಿ. ಯೇಸು ಕ್ರಿಸ್ತನಲ್ಲಿ ಇರುವುದರಿಂದ ನಾವು ಯಾರಾಗಿದ್ದೇವೆ? ನೀತಿ. ಇದು ನಮ್ಮ ನೀತಿ ಅಲ್ಲ, ಇದು ಯಾರ ನೀತಿ? ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರತಕ್ಕಂತ ನೀತಿ ಆಗಿದೆ. ಆದ್ರಿಂದ ಸತ್ಯವೇದು ವಿಶ್ವಾಸಿಗಳನ್ನ ಏನಂತ ಕರೀತಾರೆ ಗೊತ್ತಾ? ಯೇಸುವನ್ನ ನಂಬಿದಂತ ಜನರನ್ನ ಏನಂತ ಉದ್ದೇಶಿಸುತ್ತ ಗೊತ್ತಾ ಸತ್ಯವೇದವು? ಓದೋಣ. ಎಫೆಸದ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವ ಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಿಗೂ ಬರೆಯುವುದೇನೆಂದರೆ, ಇಲ್ಲಿ ಪೌಲನು, ಎಲ್ಲ ಕೇಳಿಸ್ಕೊಳ್ಳಿ, ಪೌಲನು ಎಫೆಸದಲ್ಲಿರುವ ಸಭೆಗೆ ಪತ್ರವನ್ನ ಬರಿತಾ ಇದ್ದಾನೆ. ಆ ಸಭೆಯಲ್ಲಿರುವ ಜನರನ್ನ ಏನಂತ ಕರೀತಾರೆ ಗೊತ್ತಾ? ಕನ್ನಡದಲ್ಲಿ ದೇವ ಜನರಿಗೂ ಅಂತ ಇದೆ, ಇಂಗ್ಲಿಷಲ್ಲಿ ಟು ದ ಸೇಂಟ್ಸ್. ವಿಶ್ವಾಸಿಗಳನ್ನ ಏನಂತ ಉದ್ದೇಶಿಸ್ತಾ ಇದ್ದಾರೆ ಪೌಲನು? ಸೇಂಟ್ಸ್, ಪರಿಶುದ್ಧರು, ನೀತಿವಂತರು ಎಂಬುದಾಗಿ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. 1ನೇ ಕೊರಿಂಥದವರಿಗೆ 1ನೇ ಅಧ್ಯಾಯ 1ರಿಂದ 2ನೇ ವಚನ ಓದಿದ್ರು ಅದನ್ನೇ ಓದ್ತೀರಾ. 2ನೇ ಕೊರಿಂಥದವರಿಗೆ 1ನೇ ಅಧ್ಯಾಯ 1ನೇ ವಚನ ಓದಿದ್ರು ಕೂಡ ಹಂಗೆ ಇರುತ್ತೆ. ಫಿಲಿಪ್ಪದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ಓದಿದ್ರು ಕೂಡ ಅದೇ ನಿಮ್ಗೆ ಅರ್ಥ ಆಗುತ್ತೆ. ಕೊಲೊಸ್ಸೆದವರಿಗೆ 1ನೇ ಅಧ್ಯಾಯ 1ರಿಂದ 2 ಓದಿದ್ರು ಕೂಡ ಅದೇ ಮಾತನ್ನ ಪೌಲ್ ಹೇಳ್ತಾ ಇದ್ದಾನೆ. ಅನೇಕ ಸಭೆಗಳಿಗೆ ಪೌಲನು ಪತ್ರ ಬರೀತಾ ಇದ್ರು. ಪೌಲನು ಅಪೊಸ್ತಲನು ಅನೇಕ ಸಭೆಗಳನ್ನ ಸ್ಥಾಪಿಸಿದ್ರು. ಅಲ್ಲಿನ ಸಭೆಗಳಿಗೆ ಆಗಾಗ ಪತ್ರ ಬರೀತಾ ಇದ್ರು. ಆ ಸಭೆಯಲ್ಲಿರೋ ಜನರನ್ನ ಏನಂತ ಪೌಲನು ಉದ್ದೇಶಿಸ್ತಾ ಇದ್ದ? ಸೇಂಟ್ಸ್, ನೀತಿವಂತರು. ಹಂಗಂದ್ರೆ ಆ ಸಭೆಯಲ್ಲಿ ಯಾರು ಕೂಡ ಪಾಪಿಗಳಿರ್ಲಿಲ್ವಾ? ಆ ಸಭೆಯಲ್ಲಿ ಎಲ್ಲ ನೀತಿವಂತರಾಗಿದ್ರ? ಆ ಸಭೆಯಲ್ಲಿ ಎಲ್ಲ ಪರಿಶುದ್ಧರಾಗಿದ್ರ? ನಿಮಗ್ ಗೊತ್ತಾ ಆ ಸಭೆಗಳು ಎಂತ ಸಭೆಗಳಾಗಿತ್ತು ಎಂಬುದಾಗಿ? ಈ ಕೊರಿಂಥ ಸಭೆಯಲ್ಲಿ ಕೆಲವರು ಯಾವ ರೀತಿ ಇದ್ರಂದ್ರೆ, ಅವರೆಷ್ಟು ಹದಗೆಟ್ಟೋಗಿದ್ರು, ಅವ್ರ ಪಾಪ ಎಷ್ಟು ತೀವ್ರವಾಗಿತ್ತಂದ್ರೆ, ಒಬ್ಬ ವ್ಯಕ್ತಿಗೆ ತನ್ನ ತಂದೆಯ ಇನ್ನೊಂದು ಹೆಂಡತಿಯೊಟ್ಟಿಗೆ ಮಲಗಿದ್ದ ಒಂದು ಪಾಪ ಆ ಒಂದು ಸಭೆಯಲ್ಲಿ ನಡೀತಾ ಇತ್ತು.
ಆತ್ಮೀಯ ವರಗಳನ್ನ ಕೆಟ್ಟದಾಗಿ ಉಪಯೋಗಿಸ್ತಾ ಇದ್ರು. ಕೆಲವರು ಸಾವಾಸಕ್ಕೆ ಅಂತ ಕೂಡಿ ಬಂದಾಗ ಪ್ರಾರ್ಥನೆ ಕೂಟಗಳಿಗೆ ದ್ರಾಕ್ಷಾರಸ ಅಂತ ಕುಡಿದು ಅವರು ಟು ಬಿ ಡ್ರಂಕ್. ಎಷ್ಟು ಕುಡಿದ್ಬಿಟ್ಟಿದೆ ಅಂದ್ರೆ ಅಂತ ಟೈಮಲ್ಲಿ ಪಾಸ್ಟರ್ ಬಂದು ಪ್ರೀಚ್ ಮಾಡ್ಬೇಕಂತ ಹೆಂಗಿರುತ್ತೆ ಯೋಚನೆ ಮಾಡಿ. ಈಗೆಲ್ಲ ಅಲರ್ಟ್ ಆಗಿರೋರಿಗೆ ಪ್ರೀಚ್ ಮಾಡೋದು ಕಷ್ಟ, ಎಲ್ಲ ಕುಡಿದು ಮೈಂಡ್ ಕಳ್ಕೊಂಡಿರೋರು ಬಂದು ಪ್ರೀಚ್ ಮಾಡ್ಬೇಕಂತ ಹೆಂಗಿರುತ್ತೆ. ನೀವೆಲ್ಲ ಒಳ್ಳೆಯವರು, ಕರೆಕ್ಟ್ ಆಗಿದ್ದೀರಾ. ಅಂತ ಸಭೆಗಳನ್ನ ಉದ್ದೇಶಿಸಿ ಫಿಲಿಪ್ಪಿ ಸಭೆಯಲ್ಲಿ ಜನರು ಏರುಪೇರು ಇರ್ತಾ ಇತ್ತು, ವಿಭಜನೆಗಳಿರ್ತಾ ಇತ್ತು. ಇಂಥ ಜನರನ್ನ ಪೌಲ್ ಏನಂತ ಉದ್ದೇಶಿಸ್ತಾ ಇದ್ದಾನೆ? ನೀತಿವಂತರು, ಪರಿಶುದ್ಧರು. ಹೌ ಇಸ್ ದಿಸ್ ಪಾಸಿಬಲ್? ಒಂದು ವೇಳೆ ಇವತ್ತು ಪೌಲನು ಯಲಹಂಕ ಸಭೆಗೆ ಒಂದು ಪತ್ರ ಬರೀಬೇಕಂದ್ರೆ, ನ್ಯೂ ಲೈಫ್ ಫೆಲೋಶಿಪ್ ಯಲಹಂಕ ಸಭೆಗೆ ಒಂದು ಪತ್ರ ಬರೀಬೇಕಂದ್ರೆ ಏನಂತ ಬರೀತಾರೆ ಗೊತ್ತಾ? ಯಲಹಂಕ ನ್ಯೂ ಲೈಫ್ ಫೆಲೋಶಿಪ್ ಯಲಹಂಕ ಸಭೆಯಲ್ಲಿರುವ ನೀತಿವಂತರಿಗೆ ನಾನು ಹೇಳುವುದೇನಂದ್ರೆ, ವಾವ್, ನಿಮ್ಮನ್ನು ನೋಡಿ ಅಂತ ಕರೀತಾರೆ ಪೌಲನು. ಮಾಸ್ಟ್ರೇ, ನಿಜನಾ ಅದು? ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ನೀತಿ ನಮ್ಮದಲ್ಲ. ನಾವು ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡ್ಕೊಂಡ ಕಾರಣದಿಂದ ಆತನ ನೀತಿ ನಮ್ಮದಾಗಿದೆ. ಅದನ್ನೇ ಇವತ್ತು ನಾನು ಹೇಳಕ್ಕೆ ನಾನು ಬಯಸ್ತೇನೆ. ರೋಮನ್ ಕ್ಯಾಥಲಿಕಲ್ ಸೈಂಟ್ ಅಂದ್ರೆ ಅದು ಬೇರೆ ಅರ್ಥ, ಅದನ್ನ ಹೇಳಕ್ ನಂಗೆ ಟೈಮ್ ಇಲ್ಲ ಈಗ. ಅಲ್ಲಿ ನೀವು ಸೈಂಟ್ಸ್ ಆಗ್ಬೇಕಂದ್ರೆ ಸಾಯ್ಬೇಕು, ಸತ್ತವ್ರನ್ನ ಅಲ್ಲಿ ಸೈಂಟ್ ಮಾಡೋದಲ್ಲಿ. ಇಲ್ಲ ಬದುಕಿದ್ದಾಗ್ಲೇ ದೇವರು ನಮಗೆ ಏನ್ ಕೊಡ್ತಾರೆ? ಸೈಂಟ್ ಮನೋಹರ್, ಸೈಂಟ್ ರಮೇಶ್, ಸೈಂಟ್ ಆಲ್ಬಿನ್ ಎಂಬುದಾಗಿ ಹೆಸರು ಕೊಟ್ಬಿಟ್ಟಿದ್ದಾರೆ. ಓಕೆ, ಯೇಸುವಿನ ನಂಬೋದ್ರಿಂದ ನಾವೇನಾಗ್ತೇವೆ? ಸೈಂಟ್ಸ್ ಆಗ್ತೇವೆ. ಈ ಒಂದು ಸಾಧಾರಣವಾಗಿ ಒಬ್ಬ ವ್ಯಕ್ತಿಯನ್ನ ನೀತಿವಂತರ ಹೆಂಗ್ ಆಗೋದು ಅಂತ ಕೇಳಿದ್ರೆ, ನೋಡ್ ಬ್ರದರ್ ರವಿ, ನಿಮ್ಮ ಹತ್ರ ಬಂದು ನೀತಿವಂತರ ಹೆಂಗ್ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ನೀವು? ಅಥವಾ ನಿಮ್ಮ ಹತ್ರ ಬಂದು ನಾನು ನೀತಿವಂತನಾಗ್ಬೇಕು ಅಂತ ಕೇಳಿದ್ರೆ ನೀವು ಏನ್ ಹೇಳ್ತೀರಾ? ದೇವ್ರ ನಂಬಿ ಅಂತ ಹೇಳ್ತೀರಾ? ವೆರಿ ಗುಡ್. ದೀಕ್ಷಾಸನ ತಗೋ ಅಂತ ಹೇಳ್ತೀರಾ? ವೆರಿ ಗುಡ್. ಸಭೆಗೆ ಬನ್ನಿ ಅಂತ ಹೇಳ್ತೀರಾ? ದೇವ್ರ ಕೃಪೆ, ಬೈಬಲ್ ಓದಿ, ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ. ಇನ್ನು ಕೆಲವು ಬೇರೆ ಒಂದು ಧರ್ಮಗಳನ್ನ ನೋಡೋದಾದ್ರೆ ಪುಣ್ಯ ಕಾರ್ಯಗಳನ್ನ ಮಾಡಿ, ಪುಣ್ಯ ಸ್ಥಳಗಳಿಗೆ ಹೋಗಿ, ಪೂಜೆ ಪುರಸ್ಕಾರಗಳು ಮಾಡಿ, ಹೋಮಗಳು ಮಾಡಿ, ಎಷ್ಟೊಂದು ಕಾರ್ಯಗಳು ಹೇಳ್ತಾರೆ. ಎಲ್ಲ ಕಾರ್ಯಗಳನ್ನ ನೀವು ಮಾಡಿದ್ರೆ ನೀವೇನಾಗ್ತೀರಾ? ನೀತಿವಂತರಾಗ್ತೀರಾ. ಒಂದರ್ಥ ಮಾಡ್ಕೊಳ್ಳಿ, ಇಡೀ ಪ್ರಪಂಚದಲ್ಲಿ ಎಲ್ಲಾ ಧರ್ಮಗಳಿಗೂ ಕ್ರೈಸ್ತವ ಧರ್ಮಕ್ಕೂ ಇರೋ ವ್ಯತ್ಯಾಸ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ವ್ಯತ್ಯಾಸ ಏನಂದ್ರೆ, ಎಲ್ಲಾ ಧರ್ಮಗಳು ಏನಂತೆ ಅಂದ್ರೆ, ನೀವು ಮೋಕ್ಷ ಬೇಕಾ, ನಿಮಗೆ ಪರಲೋಕ ಬೇಕಾ, ನೀವು ನೀತಿವಂತರಾಗ್ಬೇಕಂದ್ರೆ ಎಲ್ಲಾ ಪುಣ್ಯ ಕಾರ್ಯಗಳನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ಕ್ರೈಸ್ತತ್ವ ಅದನ್ನ ಹೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಬೇಕು ನೀವು. ಕ್ರೈಸ್ತತ್ವದಲ್ಲಿ ದೇವರ ವಾಕ್ಯದ ಪ್ರಕಾರ ನಾವು ನೀತಿವಂತರಾಗ್ಬೇಕಂದ್ರೆ ನಮ್ಮ ಸ್ವಂತ ಕಾರ್ಯಗಳಿಂದ, ನಮ್ಮ ಪುಣ್ಯ ಕಾರ್ಯಗಳಿಂದ ನಾವೆಂದಿಗೂ ಕೂಡ ನೀತಿವಂತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ದೇವರ ಒಂದು ಸ್ಟ್ಯಾಂಡರ್ಡ್ ಏನಂದ್ರೆ ಅದು 100% ಹೋಲಿ. ನಾವು ಎಷ್ಟೇ ಪುಣ್ಯ ಕಾರ್ಯಗಳು ಮಾಡಿದ್ರು ಕೂಡ ಆತನ ಒಂದು ಸ್ಟ್ಯಾಂಡರ್ಡ್ಗೆ ತಲುಪೋದಕ್ಕೆ ಯಾರಿಗೂ ಕೂಡ ಆಗೋದೇ ಇಲ್ಲ. ಆತನ ಸ್ಟ್ಯಾಂಡರ್ಡ್ ಏನಂದ್ರೆ ಒಂದು ಪಾಪ ಕೂಡ ನಮ್ಮಲ್ಲಿ ಇರಬಾರ್ದು. ಇದೆಯಾ ಆ ರೀತಿ ಯಾರಾದ್ರು? ಸೊ ನಮ್ಮ ಒಂದು ಕ್ರೈಸ್ತತ್ವದಲ್ಲಿ ದೇವರ ವಾಕ್ಯದ ಅನುಸಾರ ನಾವು ನೀತಿವಂತರಾಗೋದು ಯಾವ ರೀತಿ ಅಂದ್ರೆ ನಮ್ಮ ಕಾರ್ಯಗಳಿಂದ ಅಲ್ಲ, ಆದರೆ ನಂಬಿಕೆಯಿಂದ ನಾವು ಪಡೆದುಕೊಳ್ಳುವಂತ ಒಂದು ಸ್ಥಾನವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಯಾವ ರೀತಿ ವಿವರಿಸುತ್ತಂದ್ರೆ, ರೈಚಸ್ನೆಸ್ ಈಸ್ ಅ ಗಿಫ್ಟ್. ದೇವರು ಕೊಡುವಂತ ವರ. ರೋಮರಿಗೆ 5ನೇ ಅಧ್ಯಾಯ 17. ದೇವರ ವಾಕ್ಯನ ಸ್ಪಷ್ಟವಾಗಿ ನಿಧಾನವಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಮರಣವು ಆಳುವುದಾದರೆ, ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನೀತಿವಂತಿಕೆ ಏನಾಗಿ ನಮಗೆ ಕೊಡ್ತಾ ಇದ್ದಾರೆ ದೇವರು? ಇಟ್ಸ್ ಎ ಗಿಫ್ಟ್. ಯಾರಾದ್ರೂ ಗಿಫ್ಟ್ ಕೊಟ್ಟಾಗ ಅದಕ್ಕೆ ನೀವು ಕೆಲಸ ಮಾಡ್ಬೇಕು. ಅದಕ್ಕೆ ಗಿಫ್ಟ್ ಕೊಟ್ಟಾಗ ಏನ್ ಮಾಡ್ತೀರಾ ನೀವು? ಗಿಫ್ಟ್ಗೋಸ್ಕರ ನೀವು ಕೆಲಸ ಮಾಡ್ಬೇಕಾಗಿಲ್ಲ. ಗಿಫ್ಟ್ಗೋಸ್ಕರ ನೀವೇನಾದ್ರೂ ಮಾಡ್ಬೇಕಾ? ಅದು ಸುಮ್ಮನೆ ಪಡ್ಕೋಬೇಕು. ಯೇಸುವನ್ನ ನಂಬಿದಾಗ ದೇವರು ನಮಗೆ ಒಂದು ವರವನ್ನ ಕೊಡ್ತಾ ಇದ್ದಾರೆ. ಆ ವರ ಏನದು?
ನೀತಿವಂತಿಕೆ. ಹಾಲೆಲೂಯ. ಇದಕ್ಕೋಸ್ಕರ ನಾವೇನು ಮಾಡ್ಬೇಕಾಗಿಲ್ಲ. ನಾವು ಮಾಡ್ಬೇಕಾದ್ರೆ ಒಂದೇ, ಈ ವರವನ್ನು ಯಾವ ರೀತಿ ಪಡ್ಕೊಳ್ತೇವೆ ಅಂದ್ರೆ ನಂಬಿಕೆ ಮುಖಾಂತರ. ರೋಮರಿಗೆ 4ನೇ ಅಧ್ಯಾಯ ಪೂರ್ತಿಯಾಗಿ ಆಕ್ಚುಲಿ ಟೈಮ್ ಇದ್ರೆ ಓದಿ. ರೋಮರಿಗೆ 4ನೇ ಅಧ್ಯಾಯ. ಆದ್ರೆ ಪೌಲನು ಅಬ್ರಾಮನ ಜೀವಿತದ ಬಗ್ಗೆ ಹೇಳ್ತಾ ಇದ್ದಾನೆ. ಅಬ್ರಾಮನು ಯಾವ ರೀತಿಗೆ ನೀತಿವಂತನಾದ. ಅಬ್ರಾಮನು ನಮ್ಗೆಲ್ಲರೂ ಕೂಡ ನಂಬಿಕೆಗೆ ಮೂಲ ಪಿತ್ತನಾಗಿದ್ದಾನೆ. ಆದ್ರೆ ಕೇವಲ ಯಹೂದ್ಯರಿಗೂ ಮಾತ್ರ ಅಲ್ಲ, ಅನ್ಯರಿಗೂ ಕೂಡ ಆತನ ಮೂಲ ಪಿತ್ತನಾಗಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಯಾರಿದ್ದೀವೋ ನಾವೆಲ್ಲರೂ ಕೂಡ ಅಬ್ರಾಹಮನ ಸಂತತಿ ಆಗಿದ್ದೇವೆ. ಅದಕ್ಕೆ ಅಬ್ರಾಹಮನನ್ನ ಮಾದರಿಯಾಗಿ ಇಟ್ಕೊಂಡು ಪೌಲನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಅಬ್ರಾಹಮನು ಯಾವ ರೀತಿಯಾಗಿ ನೀತಿವಂತನಾದ ಎಂಬುದಾಗಿ ವಿವರಿಸ್ತಾ ಇದ್ದಾನೆ. ಇದು ಆದಿಕಾಂಡ 15ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನಾವೊಂದು 3 ವಚನ ಓದೋಣ, ಆಮೇಲೆ ನೋಡೋಣ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಓದೋಣ. ರೋಮರಿಗೆ 4ನೇ ಅಧ್ಯಾಯ 1-3. ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲ ಪಿತೃವಾಗಿರುವ ಅಬ್ರಾಮನು ಈ ವಿಷಯದಲ್ಲಿ ಏನು ಪಡೆದುಕೊಂಡನೆಂದು ಹೇಳಬೇಕು? ಅಬ್ರಾಮನು ಪುಣ್ಯ ಕ್ರಿಯೆಯಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ಇದರ ವಿಷಯದಲ್ಲಿ ಧರ್ಮಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಎಂದು ಹೇಳುತ್ತದೆ. ಹಾಲೆಲೂಯ. ಅಬ್ರಹಾಂ ಬಿಲೀವ್ಡ್ ಗಾಡ್ ಅಂಡ್ ದಟ್ ವಾಸ್ ಕೌಂಟೆಡ್ ಟು ಹಿಮ್ ಆಸ್ ರೈಚಿಯಸ್ನೆಸ್. ಅಬ್ರಹಾಂ ಯಾವ ರೀತಿಯಾಗಿ ನೀತಿವಂತನಾದ? ತನ್ನ ಕಾರ್ಯಗಳಿಂದ ಅಲ್ಲ, ದೇವರನ್ನ ನಂಬುದ. ಸೊ ನೀತಿವಂತಿಕೆ ಅನ್ನೋದು ಬರೋದಂದ್ರೆ ಕೇವಲ ನಂಬಿಕೆಯಿಂದ ಮಾತ್ರ. ನಾವು ಆದಿಕಾಂಡ 15ನೇ ಅಧ್ಯಾಯ ಓದಿದಾಗ ಅಲ್ಲಿ ಈ ಒಂದು ಸನ್ನಿವೇಶ ಇದೆ. ದೇವರು ಅಬ್ರಾಮನ ಬಳಿಗೆ ಬರ್ತಾರೆ. ಅಬ್ರಾಮನ ಬಳಿಗೆ ಬಂದು ದೇವರು ಹೇಳ್ತಾರೆ, ಅಬ್ರಾಮನೇ, ನಿನಗೆ ನಾನೊಂದು ಸಂತತಿಯನ್ನು ಕೊಡ್ತೇನೆ. ಆ ಸಂತತಿಯ ಮುಖಾಂತರ ಇಡೀ ಭೂಲೋಕವು ಆಶೀರ್ವಿಸಲ್ಪಡುತ್ತೆ ಎಂಬುದಾಗಿ ಅಬ್ರಾಮನಿಗೆ ದೇವರು ವಾಗ್ದಾನ ಕೊಡ್ತಾ ಇದ್ದಾನೆ. ಅಬ್ರಾಮನಿಗೆ ಆಗ ಸುಮಾರು 84 ವರ್ಷ ವಯಸ್ಸಾಗಿತ್ತು. ಓಕೆ, ಆ ಟೈಮಲ್ಲೂ ಕೂಡ ಅದನ್ನ ನಂಬ್ತಾ ಇದ್ದಾನೆ. 84ನೇ ವರ್ಷ ವಯಸ್ಸಿದ್ಬೇಕಂದ್ರೆ ನಿನಗೆ ಮಗು ಆಗುತ್ತೆ ಎಂಬುದಾಗಿ ಹೇಳಿದಾಗ ಅಬ್ರಾಮ್ ಏನ್ ಮಾಡ್ತಾ ಇದ್ದಾನೆ? ನಂಬುತ್ತಾ ಇದ್ದಾನೆ. ದೇವರನ್ನು ನಂಬುತ್ತಾ ಇದ್ದಾನೆ, ದೇವರ ವಾಗ್ದಾನ ನಂಬುತ್ತಾ ಇದ್ದಾನೆ. ದೇವರು ತನಗೆ ಪ್ರವಾದಿಸಿದ ಸಂತತಿಯ ಮೇಲೆ ನಂಬಿಕೆ ಇಡ್ತಾ ಇದ್ದಾನೆ. ಅದು ಯೇಸುವನ್ನ ಸೂಚಿಸುವಂತ ಮಾತು. ಆ ನಂಬಿಕೆ ಮುಖಾಂತರ ಅಬ್ರಾಮನಿಗೆ ದೇವರು ಏನ್ ಹೇಳ್ತಾ ಇದ್ದಾರೆ? ನೀತಿವಂತಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಲೆಲೂಯ. ನೀವು 15ನೇ ವಚನವರೆಗೂ ನೋಡಿದ್ರೆ ಅದಕ್ಕಿಂತ ಮುಂಚೆ ಅಬ್ರಾಮನು ಆಲ್ರೆಡಿ ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡಿದ್ದ. 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಾಮನ್ನ, ನಿನ್ನ ಮನೆಯವರನ್ನ, ನಿನ್ನ ಕುಟುಂಬದವರನ್ನ, ನಿನ್ನ ಸ್ಥಳವನ್ನ ಎಲ್ಲ ಬಿಟ್ಟು ಬಾ ಅಂತ ಕರೆದಾಗ ಅಬ್ರಾಮನ ಎಲ್ಲ ಬಿಟ್ಟು ಹೋದ. ಬಟ್ ಅಬ್ರಾಮನ್ ನೀತಿವಂತನಾಗಿದ್ದು ಆ ಕಾರ್ಯದಿಂದನ ಅಲ್ಲ. ಅದಾದ ನಂತರ ಅಬ್ರಾಮನು ಲೋಟನೊಟ್ಟಿಗೆ ಒಂದು ಜಗಳ ಆಗುತ್ತೆ. ಜಗಳ ಆದಾಗ ಆ ವಾಗ್ದಾನ ಭೂಮಿಗೆ ಅಬ್ರಾಮನ್ ಲೋಟನಿಗೆ ಹೇಳ್ತಾ ಇದ್ದೇನೆ, ನೀನೇ ಮೊದಲು ಆರಿಸ್ಕೊ, ನಿನಗೆ ಯಾವ ಸ್ಥಳ ಬೇಕೋ ಅದನ್ನ ಆರಿಸ್ಕೊ, ನೀನ್ ಬಿಟ್ಟಿದ್ದನ್ನ ನಾನ್ ತಗೊಳ್ತೀನಿ ಅಂತ ಹೇಳ್ದ. ಅದೆಂತ ಕಾರ್ಯ? ಒಳ್ಳೆ ಕಾರ್ಯನ ಅದು? ಬಟ್ ಅದನ್ನ ನೀತಿವಂತನಾಗಿದ್ದು ಆ ಕಾರ್ಯದಿಂದನ? ನೋ, ಆ ಕಾರ್ಯದಿಂದ ಅಲ್ಲ. ತರುವಾಯ ಆಮೇಲೆ ನಾವು ನೋಡ್ತೇವೆ, ಸೊದೋಮ್ ಗೊಮೋರದ ಮೇಲೆ ಅನೇಕ ರಾಜ್ಯಗಳ ಅರಸರುಗಳು ಬಂದು ಲೋಟನನ್ನ ತೆಗೆದುಕೊಂಡು ಹೋಗ್ತಾರೆ. ಆಗ ಅಬ್ರಾಮನು ಕೆಲವು ಸೇವಕರೆಲ್ಲ ಸಿದ್ಧ ಮಾಡಿಕೊಂಡು ಯುದ್ಧಕ್ಕೆ ಹೋಗ್ತಾನೆ. ಆದ್ರೆ ಜಯಿಸ್ಕೊಂಡು ಬರ್ತಾನೆ. ಒಳ್ಳೆ ಕಾರ್ಯನ ಕೆಟ್ಟ ಕಾರ್ಯನ ಅದು? ದೇವ್ರ ನೀನು ಈ ಕಾರ್ಯ ಮಾಡಿದ್ರಿಂದ ನಿನ್ನ ನೀತಿವಂತನ ಮಾಡಿದಂತ ದೇವ್ರ ವಾಕ್ಯ ಹೇಳ್ತಾ ಇದೆಯಾ? ಇಲ್ಲ. ವಾಪಸ್ ಬರ್ಬೇಕಂದ್ರೆ ಆ ಸೊದೋಮ್ ಅರಸನು ಇವನ ಭೇಟಿಯಾಗಿ, ನೀನು ಎಂತ ಒಳ್ಳೆ ಕೆಲಸನ ಮಾಡಿದ್ಯಾ, ನನ್ನ ದೇಶವನ್ನ ಕಾಪಾಡಿದ್ಯಾ, ನನ್ನ ಜನರನ್ನ ನೀನು ಕಾಪಾಡಿದ್ಯಾ, ನನಗೆ ಸಹಾಯ ಮಾಡಿದ್ಯಾ, ನನಗೆ ಈ ಒಂದು ಯುದ್ಧದಲ್ಲಿ ಸಿಕ್ಕಿರುವ ಎಲ್ಲ ಒಂದು ವಸ್ತುಗಳನ್ನ, ಐಶ್ವರ್ಯವನ್ನ, ಚಿನ್ನ ಬೆಳ್ಳಿ ಬಂಗಾರವನ್ನ ನೀನು ತೆಗೆದುಕೊ ಎಂಬುದಾಗಿ ಹೇಳ್ತಾನೆ. ಆಗ ಅಬ್ರಾಮ್ ಏನ್ ಹೇಳ್ತಾನೆ? ನನಗೆ ನಿನ್ನ ಐಶ್ವರ್ಯದಲ್ಲಿ, ಈ ಒಂದು ವಸ್ತುಗಳಲ್ಲಿ ಒಂದು ಕೂಡ ನನಗೆ ಬೇಡ. ನಾಳೆ ದಿನ ನೀನು ನನ್ನನ್ನ ಆಶೀರ್ವಾದ ಮಾಡಿದೆ ಎಂಬುದಾಗಿ ಹೇಳ್ಕೊಳ್ಳಿಕ್ಕೆ ಆಸ್ಪದ ನಾನು ನಿನಗೆ ಕೊಡೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಈ ಕಾರ್ಯಕ್ಕೆ ಅದು ನೀತಿವಂತನಾದ್ನ? ಅದಾದ ನಂತರ ಮೆಲ್ಕಿಜೆದೆಕ್ ಯಾಜಕನು ಅರಸನ ಹತ್ರ ಭೇಟಿ ಆಗ್ತಾನೆ. ಆತನಿಗೆ ಅಬ್ರಾಮನು ದಶಮಾಂಶ ಕೊಡ್ತಾನೆ. ಆತನಿಂದ ರೊಟ್ಟಿ ಮತ್ತೆ ದ್ರಾಕ್ಷಸ ಪಡ್ಕೊಳ್ತಾನೆ. ಅದಕ್ಕೋಸ್ಕರ ನಂಬಿಕಸ್ತನಾದನ? ನೋ.
ಇಷ್ಟೆಲ್ಲ ಒಳ್ಳೆ ಕಾರ್ಯಗಳು ಅಬ್ರಾಹ್ಮನು ಮಾಡಿದ್ರು ಕೂಡ ಅಬ್ರಹಾಮನು ನೀತಿವಂತನಾಗಿ ಮಾಡಿದ್ದು ಈ ಒಳ್ಳೆ ಕಾರ್ಯಗಳಲ್ಲ. ಆದ್ರೆ ಅಬ್ರಾಹ್ಮನು ನೀತಿವಂತನಾಗಿ ದೇವರು ಎಣಿಸಿದ್ದು ಯಾಕಂದ್ರೆ ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟ ಕಾರಣದಿಂದ. ಹಲ್ಲೆಲೂಯಾ. ಅಬ್ರಹಾಮನು ದೇವರನ್ನು ನಂಬುದ, ದೇವರ ವಾಕ್ಯವನ್ನು ನಂಬುದ, ದೇವರ ವಾಗ್ದಾನವನ್ನು ನಂಬುದ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುತ್ತೆ ಅಬ್ರಹಾಮನನ್ನ ದೇವರು ನೀತಿವಂತನಾಗಿ ಎಣಿಸಿದನೆಂಬುದಾಗಿ. ಹಲ್ಲೆಲೂಯಾ. ಅದಾದ ನಂತರ ಅಬ್ರಾಹಂ ಏನು ಪಾಪ ಮಾಡ್ಲಿಲ್ವಾ? ಏನು ತಪ್ಪು ಮಾಡ್ಲಿಲ್ವಾ? ದೇವರು ಆತನ ನೀತಿವಂತನೆಂಬುದಾಗಿ ಕರೆದಾಗ ಅದಕ್ಕಿಂತ ಮುಂಚೆ ಕೂಡ ಅಬ್ರಾಹ್ಮನಲ್ಲಿ ಲೋಪಗಳಿತ್ತು, ಪಾಪಗಳಿತ್ತು. ಅದಾದ ನಂತರ ಕೂಡ ಲೋಪಗಳು, ಪಾಪಗಳಿತ್ತು. ಒಮ್ಮೆ ಏನ್ ಮಾಡ್ತಾನೆ, ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಐಗುಪ್ತ ದೇಶಕ್ಕೆ ಹೋಗಿ ತನ್ನ ಹೆಂಡತಿನ ಏನ್ ಹೇಳ್ತಾನೆ, ನೋಡಮ್ಮ ನಿನ್ನ ಮಿಸ್ ವರ್ಲ್ಡ್ ತರ ಕಾಣ್ತಾ ಇದೆಯಾ ನೀನು, ನಿನ್ನ ಅಪಹರಿಸ್ಕೊಂಡ್ಬಿಟ್ಟು ನನ್ನನ್ನು ಕೂಡ ಸಾಯಿಸ್ಬಿಡ್ತಾರೆ, ನೀನ್ ಯಾರಂತ ಹೇಳು ತಂಗಿ. ಒಂದ್ಸತಿ ಅಲ್ಲ, 2 ಸರಿ. ಆದ ಕಡೆ 20ನೇ ಅಧ್ಯಾಯದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾನೆ, ಗೆರಾರ್ ಪ್ಲೇಸ್ ಅಲ್ಲಿ ಅಭಿಮಲೇಖ ಅರಸನ, ಅಲ್ಲೂ ಕೂಡ ರಿಪಿಟೇಷನ್. ಕೆಲವೊಂದು ಹೇಳ್ತಾರಲ್ಲ ಹುಟ್ಟರು ಗುಣ ಸುಟ್ಟರು ಹೋಗಲ್ಲ ಅಂತ, ಕೆಲವೊಂದು ಹಂಗೆ ರಿಪೀಟ್ ಆಗ್ತಾನೆ ಇರುತ್ತೆ. ಹಳೆ ಜೀವಿತದ ಕಾರ್ಯಗಳು ಆವಾಗ ಎದೊಳ್ತಾ ಇರ್ತಾರೆ ನಮ್ಮಲ್ಲಿ. ಯೇಸುವನ್ನ ಅರಿತುಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದು ಎಲ್ಲ ಇರ್ತಾವಲ್ಲ ಹಳೆ ಕಾರ್ಯಗಳು, ಆವಾಗ ಎದೊಳ್ತಾ ಇರ್ತವೆ ಮೇಲ್ಗಡೆ, ಹುಷಾರಾಗಿರ್ಬೇಕು. ಆಮೇಲೆ ಅದನ್ನ ಮಾಡಿದ್ದ. ಅದಾದ ನಂತರ ದೇವರ ವಾಗ್ದಾನ ಮಾಡಿದ್ರು, ನನಗೆ ಸಂತತಿಯನ್ನ ಕೊಡ್ತೀನಂತ. ಬಟ್ ಅಬ್ರಾಹ್ಮನ್ಗೆ ಸಾರಳಿಗೆ ಅವಸರ. ಏನ್ ಮಾಡಿದ್ರು, ಆಗರನ್ನ ಹೆಂಡತಿಯಾಗಿ ತೆಗೆದುಕೊಂಡು ಅವ್ರ ಮುಖಾಂತರ ಇಸ್ಮಾಯೇಲ್ಗೆ ಜನನ ಕೊಡ್ತಾನೆ. ಸೊ ಇವೆಲ್ಲ, ಸೊ ಆಸ್ ಅಬ್ರಾಹಂ ಇಸ್ ಅ ನಾರ್ಮಲ್ ಮ್ಯಾನ್. ಓಕೆ, ನಮ್ಮೆಲ್ಲರ ಹಾಗೆ ಅಬ್ರಾಹ್ಮನು ಕೂಡ ನಾರ್ಮಲ್ ಮನುಷ್ಯ. ಓಕೆ, ಒಳ್ಳೆ ಕಾರ್ಯಗಳು ಮಾಡಿದ್ದ, ಕೆಟ್ಟ ಕಾರ್ಯಗಳು ಮಾಡಿದ್ದ. ನಿಮ್ಮೆಲ್ಲರಲ್ಲಿ ಒಳ್ಳೆ ಕಾರ್ಯಗಳಿದೆಯಾ, ಕೆಟ್ಟ ಕಾರ್ಯಗಳಿದೆಯಾ? ಇದೆಯಾ ಇಲ್ವಾ? ಆಲ್ರೈಟ್. ಬಟ್ ಅಬ್ರಾಹ್ಮನನ್ನ ನೀತಿವಂತನಾಗಿ ಮಾಡಿದ್ದು ಆತನ ಒಳ್ಳೆ ಕಾರ್ಯಗಳಲ್ಲ. ಆತನ ನೀತಿವಂತೆಯನ್ನ ತೆಗೆದು ಹಾಕಿದ್ದು ಆತನ ಕೆಟ್ಟ ಕಾರ್ಯಗಳು ಅಲ್ಲ. ನೀತಿವಂತನ ಎಣಿಸ್ಕೊಂಡ ನಂತರ ಅಬ್ರಾಹ್ಮನ ಕೆಟ್ಟ ಕಾರ್ಯಗಳು ಮಾಡ್ತಾನೆ. ದೇವ್ರು ಇಲ್ವಲ್ಲ, ಆಗೇನೋ ನೀತಿವಂತನ ಕರೆದೆ, ಈಗ ನೀನ್ ಇದನ್ನ ಮಾಡು, ಈ ಪಾಪ ಮಾಡ್ಬಿಟ್ಟಿದ್ಯಾ, ಇಸ್ಮಾಯಿಲ್ಗೆ ಜನ ಕೊಟ್ಬಿಟ್ಟಿದ್ಯಾ, ಐ ಆಮ್ ಗೋಯಿಂಗ್ ಟು ಕ್ಯಾನ್ಸಲ್ ಯುವರ್ ರೈಚಿಯಸ್ನೆಸ್, ನಾನು ನೀತಿವಂತನನ್ನು ತೆಗೆದು ಬಿಡ್ತೇನೆ ಎಂಬುದಾಗಿ ದೇವ್ರು ಹೇಳಿದ್ರ? ನೋ. ಇಟ್ ಇಸ್ ವೆರಿ ವೆರಿ ಪವರ್ಫುಲ್, ವೆರಿ ಇಂಪಾರ್ಟೆಂಟ್. ನೀವು ಅರ್ಥ ಮಾಡ್ಕೊಳ್ಬೇಕಂತ ವಿಷಯ. ವಿಶ್ವಾಸಿಗಳಾದ ನಮ್ಮಲ್ಲಿ ಒಳ್ಳೆ ಕಾರ್ಯಗಳಿದೆ, ಕೆಟ್ಟ ಕಾರ್ಯಗಳು ಇದೆ. ಆದ್ರೆ ನಮ್ಮ ನೀತಿವಂತಿಕೆ ಅದ್ರ ಮೇಲೆ ಆಧಾರಗೊಂಡಿಲ್ಲ. ಹಂಗನ್ಬಿಟ್ಟು ಹೆಂಗ್ ಬೇಕಾದ್ರೂ ಜೀವಿಸ್ಬೋದಾ, ಏನ್ ಬೇಕಾದ್ರೂ ಮಾಡ್ಬೋದಾ? ಯೇಸು ಸ್ವಾಮಿ ನಮ್ಮ ನೀತಿವಂತರ ಕರೆದು ಬಿಟ್ಟಿದ್ದಾನೆ. ಪಾಸ್ಟರ್ ನೀವು ಹೇಳ್ತಾರ ಒಳ್ಳೇದಾದ್ರು ಮಾಡಿ ಕೆಟ್ಟದಾದ್ರೂ ಮಾಡಿ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ, ನಾ ಇಷ್ಟ ಬಂದಂಗೆ ಜೀವಿಸ್ಲಾ ಅಂತ ಪ್ರಶ್ನೆ ಬಂದಿಲ್ಲ ನಿಮ್ಗೆ? ನೀವೆಲ್ಲ ಒಳ್ಳೆಯವರು, ಅದಕ್ಕೆ ಆ ಪ್ರಶ್ನೆ ಬರ್ತಾ ಇಲ್ಲ, ನಂತರ ಬರುತ್ತೆ. ಇದರಿಂದ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಒಳ್ಳೆ ಕಾರ್ಯಗಳಿಗೆ ಅದರ ಪ್ರತಿಫಲ ಸಿಗುತ್ತೆ, ಕೆಟ್ಟ ಕಾರ್ಯಗಳಿಗೆ ಅದರ ಪ್ರತಿಫಲ ಸಿಗುತ್ತೆ. ಅದನ್ನ ಎಸ್ಕೇಪ್ ಆಗೋ ನೋ ವೇ. ಬಟ್ ನಮ್ಮ ನೀತಿವಂತಿಕೆ ಅದು ಯಾರಿಂದ ಬರ್ತಾ ಇರತಕ್ಕಂಥ ವರ? ದೇವರಿಂದ ಬರ್ತಾ ಇರತಕ್ಕಂಥ ವರ. ಹಲ್ಲೆಲೂಯಾ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ನಾವಿದ್ದೇವೋ ನಾವಿನ್ನು ಪಾಪಿಗಳಲ್ಲ. ಸುಮಾರು ಸತ್ಯವೇದದಲ್ಲಿ 70 ಸಾರಿ ದೇವರ ಮಕ್ಕಳನ್ನ ಪರಿಶುದ್ಧರು, ನೀತಿವಂತರೆಂಬುದಾಗಿ ಕರೆಯಲ್ಪಟ್ಟಿದೆ. ಸೇಂಟ್ಸ್, ಹೋಲಿ, ರೈಚಸ್. ಸುಮಾರು 300 ಸಾರಿ ಆ ರೀತಿಯಾಗಿ ದೇವರ ಮಕ್ಕಳನ್ನ ಉದ್ದೇಶಿಸಿ ದೇವರ ವಾಕ್ಯ ಹೇಳ್ತಾ ಇದೆ. ಪಾಪಿಗಳೆಲ್ಲ ಯಾರಿಗೋಸ್ಕರ ಉದ್ದೇಶಿಸಲ್ಪಟ್ಟಿದೆ ಅಂದ್ರೆ ಲೋಕದ ಜನರಿಗೆ ಅದು ಉದ್ದೇಶಿಸಲ್ಪಟ್ಟಿದೆ. ಅಷ್ಟು ಇಂಪಾರ್ಟೆಂಟ್. ದೇವರ ವಾಕ್ಯದಲ್ಲಿ 1 ಸಾರಿ ಹೇಳಿದ್ರೆ ಅದು ಇಂಪಾರ್ಟೆಂಟ್ ಅಲ್ವಾ? 2 ಸಾರಿ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಎಷ್ಟು ಸಾರಿ ನಿಮ್ಮನ್ನ ದೇವರು ಪರಿಶುದ್ಧರು, ನೀತಿವಂತರೆಂಬುದಾಗಿ ಕರೆದಿದ್ದಾರೆ? ಸುಮಾರು 300 ಸಾರಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರೋ ಆವಾಗ ನಿಮ್ಮ ಜೀವನ ಶೈಲಿ ಬದಲಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಉಂಟಾಗ ಲಾಭ ಏನಂದ್ರೆ, ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ ಎಂಬುದಾಗಿ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ನಿಮ್ಮಲ್ಲಿ ಯಾವುದೇ ಅಪರಾಧ ಮನೋಭಾವನೆ ಇರೋದಿಲ್ಲ. ರೋಮಪುರದವರಿಗೆ 8ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, therefore there is no more guilt and condemnation for those who are in Christ Jesus. ಯಾರೆಲ್ಲ ಕ್ರಿಸ್ತನಲ್ಲಿ ಇದ್ದೇವೋ ನಮಗಿನ ಅಪರಾಧ ಮನೋಭಾವನೆ ಇಲ್ಲ. ನಾವು ಯಾವಾಗ ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ ಎಂಬುದಾಗಿ ಅರ್ಥ ಮಾಡ್ಕೊಳ್ತೇವೋ, ನಾವಿನ್ನ ನಮ್ಮ ಜೀವನದಲ್ಲಿ ಮಾಡಿರೋ ಪಾಪಗಳಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ನಾವು ಪಾಪಿಗಳು, ನಾವು ಅನೀತಿವಂತರು,
ನಾವು ಅಯೋಗ್ಯರು ಎಂಬುದಾಗಿ ಹೇಳ್ಕೊಳ್ಳೋಕೆ ಆಸ್ಪದವಿಲ್ಲ. ಯಾಕಂದ್ರೆ ದೇವರು ನಮ್ಮೆಲ್ಲ ಪಾಪಗಳನ್ನ ಕ್ಷಮಿಸಿದ್ದಾನೆ, ಎಲ್ಲ ಅನೀತಿಯನ್ನ ಆತನು ತೊಳೆದಿದ್ದಾನೆ. ಸಂತೋಷವಾದ ವಿಷಯನ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪಕ್ಕೆ ನಮ್ಮ ಮೇಲಿನ ಶಕ್ತಿ ಇಲ್ಲ. ನೀವು ಎರಡು ರೀತಿಯಾಗಿ ಯೋಚನೆ ಮಾಡಿ. ಒಂದು ವೇಳೆ ನೀವು ನಿಮ್ಮ ಮನಸ್ಸಲ್ಲಿ ನಾನು ಪಾಪಿ ಅಂತ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಜೀವನ ಯಾವ ರೀತಿ ಇರುತ್ತೆ, ನಾನು ನೀತಿವಂತನೆಂಬುದಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಜೀವನ ಯಾವ ರೀತಿ ಇರುತ್ತೆ ಎಂಬುದಾಗಿ ಒಂದು ನಿಮಿಷ ಯೋಚನೆ ಮಾಡಿ. ಓಕೆ, ಜ್ಞಾನೋಕ್ತಿಗಳು 23:7ನೇ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ಆಸ್ ಅ ಮ್ಯಾನ್ ಥಿಂಕ್ಸ್ ಇನ್ ಹಿಸ್ ಹಾರ್ಟ್ ಸೋ ಈಸ್ ಹಿ. ಅಂದ್ರೆ ಒಬ್ಬ ಮನುಷ್ಯನು ತನ್ನ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾನೋ ಅದೇ ಆತನ ಆಗ್ತಾನೆ ಎಂಬುದಾಗಿ. ನಿಮ್ಮ ಮನಸ್ಸಲ್ಲಿ ನಾನು ಪಾಪಿ ಪಾಪಿ ಪಾಪಿ, ಅಯೋಗ್ಯನು ಅಯೋಗ್ಯನು ಅಯೋಗ್ಯನು, ಅನೀತಿವಂತನು, ಪ್ರಯೋಜನಕ್ಕೆ ಬಾರದವನು, ಬೇಡವಾದವನು ಅಂತ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಿದ್ರೆ ನಿಮ್ಮ ಜೀವಿತ ಆ ರೀತಿಯಾಗಿ ಇರುತ್ತೆ. ನೀವು ಪಾಪಿ ಅಂತ ನೀವು ಅನ್ಕೊಂಡಾಗ, ನೀವು ಪಾಪ ಮಾಡಿದಾಗ ನಿಮ್ಮ ಯೋಚನೆಗಳು ಏನಾಗಿರುತ್ತೆ ಗೊತ್ತಾ? ನಾನು ಪಾಪ ಮಾಡಿದ್ಬಿಟ್ಟು ಏನ್ ಮಾಡ್ತೀನಿ, ನನ್ನ ಕೆಲ ನೀತಿವಂತನ ಬಾಳಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ, ನಾನು ಯಾರು ಪಾಪಿ, ಅದಕ್ಕೆ ಪಾಪ ಮಾಡಿದೆ, ಪರಿಶುದ್ಧವಾಗಿ ಬಾಳೋ ಶಕ್ತಿ ನನ್ನಲ್ಲಿ ಇಲ್ಲ, ನಾನು ಏನಾಗಿದ್ದೀನಿ ಅದೇ ಮಾಡ್ತೀನಿ ಅಂತ ಅನ್ಕೊಳ್ತೀರಾ. ಅದು ನಾನು ಪಾಪಿ ಎಂಬುದಾಗಿ ಯೋಚನೆ ಮಾಡಿದಾಗ ನಿಮ್ಮ ಜೀವನ ಆ ರೀತಿ ಇರುತ್ತೆ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಈಗ ನಾನು ಪರಿಶುದ್ಧನು, ನಾನು ನೀತಿವಂತನೆಂಬುದಾಗಿ ಯೋಚನೆ ಮಾಡಿದ್ರೆ ನಿಮ್ಮ ಜೀವನ ಯಾವ ರೀತಿ ಇರುತ್ತೆ ಎಂಬುದಾಗಿ ಯೋಚನೆ ಮಾಡಿ. ಯಾಕಂದ್ರೆ ನಮ್ಮ ಒಂದು ನೀತಿವಂತಿಕೆ ದೇವರಿಂದ ಪಡೆದುಕೊಂಡಿರ್ತಕ್ಕಂಥ ನೀತಿವಂತಿಕೆ, ವರವಾಗಿ ಪಡೆದುಕೊಂಡ ನೀತಿವಂತಿಕೆ. ಆವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ದೇವರೇ ನಾನು ನೀತಿವಂತನು. ಒಂದು ಪಾಪ ಮಾಡಿದಾಗ ಏನಾಗುತ್ತೆ, ಯು ವಿಲ್ ಫೀಲ್ ಬ್ಯಾಡ್. ನಾನು ಪಾಪ ಮಾಡಬಾರ್ದಾಗಿತ್ತು, ನಾನು ಯಾರು ನೀತಿವಂತನು, ನಾನು ಯಾರು ದೇವರ ಮಗು, ನಾನು ಯಾರು ಪರಿಶುದ್ಧನು, ಅಯ್ಯೋ ಯಾಕೆ ಇದನ್ನು ಮಾಡಿದೆ ಅಂತ ಯೋಚನೆ ಆಗುತ್ತೆ ನಿಮಗೆ. ನೀನು ಪಾಪಿ ಅಂತ ಅನ್ಕೊಂಡಾಗ ಆ ಯೋಚನೆ ಆಗಲ್ಲ. ನೀವು ನೀತಿವಂತರು ಅನ್ಕೊಂಡಾಗ, ಪಾಪ ಮಾಡಿದಾಗ ಅದು ನಿಮ್ಮನ್ನ ತಟ್ಟುತ್ತೆ, ಅದು ನಿಮ್ಮನ್ನ ಬೇಜಾರು ಮಾಡುತ್ತೆ, ದೇವರ ಬಳಿಗೆ ಸಹಾಯ ಆಗುತ್ತೆ. ಸೊ ನಾವು ದೇವರ ಮಕ್ಕಳು ಯಾರಾಗಿದ್ದೇವೆ? ನೀತಿವಂತರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸರಿ ಅನ್ಕೊಳ್ತೇವೆ ನಾವು ನೀತಿವಂತರಾದ ಮೇಲೆ ಪಾಪ ಮಾಡದೇ ಇರಕ್ಕೆ ಸಾಧ್ಯನಾ? ದೇವರ ಮಕ್ಕಳಾಗಿ ನೀತಿವಂತರಾದ ಮೇಲೆ ಈ ಲೋಕದ ಇರೋವರೆಗೂ ಪಾಪದಕ್ಕೆ ಆಸ್ಪದವಿರುತ್ತೆ. ಬಟ್ ಹಳೆಯ ಒಂದು ಕತೆ ಇದೆ, ಒಂದು ಕುರಿಗೂ ಹಂದಿಗೂ ಇರೋ ವ್ಯತ್ಯಾಸ ಕೇಳಿದ್ದೀರಾ? ಜನ ಕೇಳಿದ್ದೀರಾ? ಕುರಿಗೂ ಹಂದಿಗೂ ಇರೋ ವ್ಯತ್ಯಾಸ ಏನಂತ? ಹಂದಿ ನೀಟಾಗಿ ನಮ್ಮ ಥರ ಭಾನುವಾರ ಹೊತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಕನ್ನಡಿ ಮುಂದೆ ಒಂದು ಅರ್ಧ ಗಂಟೆ ನಿಂತ್ಕೊಂಡು ಎಲ್ಲ ಸರಿ ಮಾಡ್ಕೊಂಡು ಹಂದಿಗಳು ಬರ್ತಾವ. ಆ ರೀತಿ ಎಲ್ಲ ಮಾಡಿದ್ರೆ ಹಂದಿಗಳು ಏನಾಗ್ಕೊಳುತ್ತೆ, ಏನ್ ಟಾರ್ಚರ್ ಕೊಡ್ತಾ ಇದ್ರೆ, ಆರಾಮಾಗಿ ಅಲ್ಲಿ ಕೆಸರಲ್ಲಿ ಆರಾಮಾಗಿದ್ದೆ, ನಾನು ಹಿಡ್ಕೊಂಡ್ ಮುಂದೆ ಈ ರೀತಿ ಟಾರ್ಚರ್ ಕೊಡ್ತಾರೆ ಅಂತ ಹಂದಿ ಅನ್ಕೊಳುತ್ತೆ. ಆ ಹಂದಿಗಳು ಯಾರಿಗೆ ಸಾದೃಶ್ಯ ಅಂದ್ರೆ ಪಾಪಿಗಳಿಗೆ. ಅವರು ಪಾಪದಲ್ಲೇ ಉರುಳಾಡಿ ಅಲ್ಲೇ ಆನಂದವಾಗಿ ಅದ್ ಮಾಡದೇ ಇರೋದು ತೃಪ್ತಿ ಇಲ್ಲ. ಬೆಳಗ್ಗೆ ಎದ್ದೊಳ್ತಿದ್ದಂಗೆನೆ ಇವತ್ತೇನ್ ಮಾಡ್ಬೇಕಂತ ಸ್ಕೆಚ್ ಹಾಕಿರ್ತಾರೆ. ಅದು ಪಾಪಿಗಳ ಅವ್ರ ಪ್ಲಾನೇ ಬೇರೆ ರೀತಿ ಇರುತ್ತೆ. ಬೆಳಗ್ಗೆ ಎದ್ದ ಮೇಲೆ ಭಾನುವಾರ ಬೆಳಗ್ಗೆ ನನ್ನ ಪ್ಲಾನ್ ಏನೆಂಬುದಾಗಿ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದು ಪಾಪಿಗಳು ಜೀವಿಸುವಂತ ಜೀವನ. ಮತ್ತೆ ಮತ್ತೆ ಪಾಪ ಮಾಡ್ತಾನೆ ಇರ್ತಾರೆ, ಅದು ಆನಂದವಾಗಿರುತ್ತೆ. ಅದು ಪಾಪ ಮಾಡದೆ ಹೋದ್ರೆ ಅವ್ರಿಗೆ ಪ್ರಾಬ್ಲಮ್. ಓಕೆ, ನೀತಿವಂತರಿಗೆ ಅವರು ಕುರಿಗಳ ರೀತಿ. ಕುರಿಗಳೇ ಯಾವಲಿ ಅಂತ ಏನ್ ಬಯಸ್ತವವು ಶುದ್ಧವಾಗಿರ್ಬೇಕಂತ ಬಯಸ್ತೇವೆ. ಅಪ್ಪಿ ತಪ್ಪಿ ಏನ ಕೆಸರೋ ಗಲೀಜು ಆಯ್ತಂದ್ರೆ ಏನ್ ಮಾಡ್ತಾ ಗೊತ್ತಾ? ಕೆಸರಲ್ಲಿ ಬಿತ್ತು ಅಂದ್ರೆ ಏನ್ ಮಾಡ್ತಾ ಗೊತ್ತಾ? ಕುರಿಗಳು ಕಿರ್ಚ್ತವೆ. ಕುರುಬನ ಅಟೆನ್ಷನ್ ಪಡ್ಕೊಳ್ಳೋಕೆ ಜೋರಾಗಿ ಕಿರ್ಚ್ತವೆ. ಕುರುಬನ ಬಂದು ಅದು ಕ್ಲೀನ್ ಮಾಡೋವರೆಗೂ, ಸರಿ ಮಾಡೋವರೆಗೂ ಅದು ಕಿರ್ಚುತ್ತೆ. ಸೊ ನಮ್ಮ ವಿಶ್ವಾಸಿಯು ಪಾಪದೊಟ್ಟಿಗಿರೋ ಸಂಬಂಧ ಈ ರೀತಿ ಇರಬೇಕು. ಒಂದು ವೇಳೆ ಹಂದಿಗಳಾಗಿರೋದರೆ ಪಾಪವನ್ನು ಆನಂದಿಸ್ತಾ ಇರ್ತೇವೆ, ಅದರ ಅರ್ಥ ಇನ್ನೂ ರಕ್ಷಣೆ ಹೊಂದಿಲ್ಲ ಅಂತ ಅರ್ಥ. ಪಾಪ ಮಾಡಿದ್ಮೇಲೆ ನಮಗೇನು ಬೇಸರ ಆಗಿಲ್ಲ, ಬೇಜಾರಾಗಿಲ್ಲ, ದೇವ್ರ ಬಳಿಗೆ ಬರಬೇಕು, ಕ್ಷಮಾಪಣೆ ಕೇಳಬೇಕು ಅಂತ ಯೋಚನೆ ಉಂಟಾಗಿಲ್ಲ ಅಂದ್ರೆ ಐ ಡೌಟ್ ಯುವರ್ ಸಾಲ್ವೇಷನ್. ನಿಮ್ಮ ರಕ್ಷಣೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ ಅರ್ಥ. ಓಕೆ, ನೀವು ಒಂದು ವೇಳೆ ನಿಜವಾಗ್ಲೂ ದೇವರ ಮಗುವಾಗಿರೋದಾದ್ರೆ ತಪ್ಪುಗಳು ಮಾಡಲ್ಲ ಅಂತಲ್ಲ, ಎಲ್ಲರ ಕೈಲೂ ಮಾಡ್ತೇವೆ. ಯಾಕೆ ಪ್ರತಿ ವಾರ ನಾವು ಮೇಜನ್ನ ಪಾಲ್ಗೊಳ್ತೇವೆ? ಯಾಕಂದ್ರೆ ಆ ವಾರದ ಅಕೌಂಟ್ ಆವತ್ತೇ ಕ್ಲೋಸ್ ಮಾಡ್ಬೇಕಂತ. ತಿಂಗಳಿಗೊಂದ್ಸಾರಿ, ವರ್ಷಕ್ಕೊಂದ್ಸರಿ ನಾವು ಯಾಕೆ ತಗೊಳ್ತಾ ಇಲ್ಲ? ಪ್ರತಿ ವಾರ ನಾವು ಮೇಜಿಗೆ ಬಂದಾಗ ಆ ವಾರದಲ್ಲಿ ಏನಾದರೂ ಮಾಡಿದ್ರೆ, ಅಪ್ಪ ನನ್ನ ತಪ್ಪನ್ನು ಕ್ಷಮಿಸು, ನೀನು ನನಗೋಸ್ಕರ ಆಲ್ರೆಡಿ ರಕ್ತವನ್ನು ಸುರಿಸಿದ್ಯಾ, ನನ್ನ ನೀತಿವಂತನಾಗಿ ನೀ ಸ್ಥಾನವನ್ನು ಕೊಟ್ಟಿದ್ಯಾ, ಅದನ್ನು ಕಾಪಾಡ್ಕೊಳ್ಳೋಕೆ ಸಹಾಯ ಮಾಡಿ ಎಂಬುದಾಗಿ ವಾರದಿಂದ ವಾರಕ್ಕೆ ನಮ್ಮ ಅಕೌಂಟ್ನ ಕ್ಲಿಯರ್ ಮಾಡ್ಕೋಬಹುದು. ಅರ್ಥ ಆಗ್ತಾ ಇದೆಯಾ?
ಅದನ್ನ ಮೇಜಿನಲ್ಲಿ ಪಾಲ್ಗೊಳ್ಬೇಕಾದ್ರೆ ಸುಮ್ಮನೆ ಪಾಲ್ಗೊಳ್ಬೇಡಿ. ನಿಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಂಡು ಭಯ ಭಕ್ತಿಯಿಂದ ಪಾಲ್ಗೊಳ್ಳಿ. ಆಗ ದೇವರ ಕ್ಷಮಾಪಣೆಯನ್ನು ಪಡ್ಕೊಳ್ತೀರಾ. ಹಲ್ಲೆಲೂಯ. ಸೊ ಕುರಿಗಳಾಗಿ ನಾವು ನಮಗೇನಾದ್ರು ಗಲೀಜಾದಾಗ ನಾವು ದೇವ್ರ ನೋಡಿ ಕರೀತೇವೆ. ಆಗ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸುವಾತನಾಗಿದ್ದಾನೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ನಾವು ಯಾವಾಗಲೂ ನೀತಿವಂತರೆಂಬುದಾಗಿ ನಾವು ಅನ್ಕೊಳ್ತೇವೋ ನಾವು ಪಾಪವನ್ನ ಸಹಿಸೋದಿಲ್ಲ, ಲೋಕವನ್ನ ಸಹಿಸೋದಿಲ್ಲ, ಅಶುದ್ಧತೆಯನ್ನ ಸಹಿಸೋದಿಲ್ಲ, ಕೈತನವನ್ನ ಸಹಿಸೋದಿಲ್ಲ, ಲೋಕದ ಮೋಹಗಳನ್ನ ಸಹಿಸೋದಿಲ್ಲ. ನಾವು ಅದರೊಟ್ಟಿಗೆ ಹೋರಾಡ್ತೇವೆ, ನಾವು ಜೀವನ ಹೊಂದ್ಕೊಳ್ತೇವೆ. ಹಲ್ಲೆಲೂಯ. ಎರಡನೇದು, ದೇವರೊಟ್ಟಿಗೆ ಬರೋಕ್ಕೆ ಅದು ನಮಗೆ ಧೈರ್ಯವನ್ನು ಕೊಡುತ್ತೆ. ನಾವು ಪಾಪ ಮಾಡಿದಾಗ ದೇವರ ಬಳಿಗೆ ಬರಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಇಬ್ರಿಯರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಓದ್ತೇವೆ. 6ನೇ ಅಧ್ಯಾಯ 16 ವಚನದಲ್ಲಿ, ಇಬ್ರಿಯರಿಗೆ 4:16 ಧೈರ್ಯದಿಂದ ನಾವು ಆತ ಕೃಪೆಯ ಸಿಂಹಾಸನ ಮುಂದೆ ಬರೋಣ ಎಂಬುದಾಗಿ. ದೇವ್ರ ಮುಂದೆ ಯಾವ ರೀತಿ ಬರಬೇಕು? ಭಯದಿಂದ ಅಲ್ಲ. ಯಾವಾಗ ಧೈರ್ಯ ಬರುತ್ತೆ? ದೇವರು ನನ್ನ ಪಾಪಗಳನ್ನ ಕ್ಷಮಿಸಿದ್ದಾನೆ, ನಾನು ಕ್ರಿಸ್ತ ಯೇಸುವಿನಲ್ಲಿ ಆತನ ಮಗನಾಗಿದ್ದೇನೆ, ಕ್ರಿಸ್ತ ಯೇಸುವಿನಲ್ಲಿ ನೀತಿವಂತನಾಗಿದ್ದೇನೆ, ದೇವರನ್ನ ಪಾಪಗಳನ್ನ ಈಗಾಗಲೇ ಕ್ಷಮಿಸಿದ್ದಾನೆ ಎಂಬುದಾಗ ನಾವು ಭಯದಿಂದ ದೇವರ ಹತ್ರ ಬರಲ್ಲ, ನಾವು ಧೈರ್ಯವಾಗಿ ಬರ್ತೇವೆ. ಖಂಡಿತವಾಗಿ ದೇವರು ನನ್ನ ಕ್ಷಮಿಸ್ತಾರೆ, ಖಂಡಿತವಾಗಿ ದೇವರನ್ನ ಸ್ವೀಕಾರ ಮಾಡ್ತಾರೆ, ಖಂಡಿತವಾಗಿ ದೇವರನ್ನ ಒಪ್ಕೊಳ್ತಾರೆ. ಆ ಧೈರ್ಯದಿಂದ ನಂಬಿಕೆಯಿಂದ ನಾವು ಬರೋಕ್ಕೆ ಸಾಧ್ಯ. ಹಲ್ಲೆಲೂಯ. ಮೂರನೇದು, ನಮ್ಮ ಪಾಪಗಳನ್ನ ಜಯಿಸೋದಕ್ಕೆ ಸಹಾಯ ಮಾಡುತ್ತೆ. ಯಾವಾಗ ನಾವು ನೀತಿವಂತರು ಎಂಬುದಾಗಿ ಅರ್ಥ ಮಾಡ್ಕೊಳ್ತೇವೋ ನಾವು ಪಾಪಗಳನ್ನ ಜಯಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯ. ಸೊ ಪ್ರಿಯರೇ, ಇವತ್ತು ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ಯೇಸು ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ? ಇಟ್ ಈಸ್ ಅವರ್ ಪೊಸಿಷನ್. ನಮ್ಮ ಸ್ಥಾನ ನಮ್ಮ ಸ್ವಂತ ಕಾರ್ಯಗಳಿಂದ ನಾವು ಪಡ್ಕೊಂಡಿದ್ದಲ್ಲ, ಅಥವಾ ನಾವು ಮಾಡುವ ಕೆಟ್ಟ ಕಾರ್ಯಗಳನ್ನು ತೆಗೆಯೋದಿಲ್ಲ. ನಾವು ದೇವರ ಮುಂದೆ ನಾವೇನಾಗಿದ್ದೇವೆ? ನೀತಿವಂತರಾಗಿದ್ದೇವೆ. ನಾವು ಯಾವ ರೀತಿ ಬಾಳ್ಬೇಕು? ನೀತಿವಂತರಾಗಿ ಬಾಳ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಯ್ತು ಅಂತ ಹೇಳಿದ್ ನಾನು? ಈಗ ಜನ ಹೇಳ್ತೀರಾ ನಾನು ನೀತಿವಂತನೆಂಬುದಾಗಿ. ಇನ್ಮೇಲೆ ನಿಮ್ಮ ಮನಸ್ಸಲ್ಲಿ ಏನಿರಬಾರ್ದು, ಅಯ್ಯೋ ನಾನು ಪಾಪಿ, ನಾನು ಅಯೋಗ್ಯನು. ಅದೆಲ್ಲ ಕರೆಕ್ಟೇ. ಅದು ಯಾವಾಗ? ಮುಂಚೆ, ಯೇಸು ಕ್ರಿಸ್ತನಲ್ಲಿ ಬರೋದಕ್ಕಿಂತ ಮುಂಚೆ. ಈಗ ನೀವೆಲ್ಲಿದ್ದೀರಾ? ಯೇಸು ಕ್ರಿಸ್ತನಲ್ಲಿ ಆಗಿರೋದ್ರಿಂದ ನೀವು ಯಾರಾಗಿದ್ದೀರಾ? ದಟ್ಸ್ ಅ ಗ್ರೇಟ್ ನ್ಯೂಸ್.